ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾಳೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ. ಅಂತ್ಯಕ್ರಿಯೆಗೆ ವಾಸ್ತು ಪ್ರಕಾರವೇ ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಹರಿಪ್ರಸಾದ್ ಅಂತನ್ಬಿಟ್ಟು ದೇವೇಗೌಡರ ಕುಟುಂಬದ ಆತ್ಮೀಯರು, ವಾಸ್ತು ತಜ್ಞರು ಅವರೇ ಬಂದು ಸ್ಥಳವನ್ನು ಗುರುತಿಸಿದ್ದಾರೆ, ನಿಗದಿಪಡಿಸಿದ್ದಾರೆ. ನಾಳೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಹರದನಹಳ್ಳಿ ಗ್ರಾಮದಲ್ಲಿ ನೆರವೇರಲಿದೆ. ಈಗಾಗಲೇ ಭರದಿಂದ ಸಿದ್ಧತೆ ಕಾರ್ಯಗಳು ನಡೀತಾ ಇದೆ. ಒಂದೆಡೆ ಜಿಲ್ಲಾಡಳಿತದ ಅಧಿಕಾರಿಗಳು, ಜಿಲ್ಲಾಧಿಕಾರಿಯವರು ಸ್ಥಳದಲ್ಲಿ, ಮತ್ತೊಂದೆಡೆ ರೇವಣ್ಣ ಅವರು ಸಹ ಏನು ಅಂತ್ಯ ಸಂಸ್ಕಾರ ನಡೀತಾ ಜಾಗದಲ್ಲಿದ್ದಾರೆ. ಈಗ ವಾಸ್ತು ತಜ್ಞರು ಈಗ ಆಗಮಿಸಿದರೆ ಅವರನ್ನು ನಾವು ಮಾತಾಡ್ಸೋಣ. ಸರ್ ಹೇಳಿ ಸರ್, ಈ ನೀವು ಬಂದು ನೋಡ್ತಾ ಇರತಕ್ಕಂಥದ್ದು ಯಾವಿದೆ ಸರ್? ಏನಿಲ್ಲ ಸರ್, ಆ ಜಾಗದಲ್ಲಿ ಹೆಂಗಿದು, ಎಲ್ಲಿ ಮಾಡಬೇಕು ನೋಡ್ಬೇಕು ಸರ್, ಅಷ್ಟೇ, ಬೇರೆ ಏನಿಲ್ಲ ಅಷ್ಟೇ. ಈಗ ನಡೀತಾ ಇರ್ತಕ್ಕಂತಹ ಜಾಗದಲ್ಲಿ ವಾಸ್ತು ಪ್ರಕರಣ ಎಲ್ಲ ನಡೀತಾ ಇದೆ. ಹೌದು ಸರ್, ಹೌದೌದು. ಆ ಜಾಗದಲ್ಲಿ ಎಲ್ಲಿ ಮಾಡೋಕ್ಕಾಗತ್ತೆ ಅಂತೂ ಜಸ್ಟ್ ಫಸ್ಟೇ ಒಂದು ಪ್ಲ್ಯಾನಿಂಗ್ ಆಯಿತು. ಅದರಲ್ಲಿ ಈ ಥರ ಮಾಡಬೇಕು ಅಂತ ಜಾಗ ನೋಡೋಕೆ ಬಂದೆ. ಇದು ಏನು ವಾಸ್ತು ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು, ನಾವು ನಡೀತಾ ಇರ್ತಕ್ಕಂಥ ಸ್ಥಳ ಏನಿದೆ ಆ ಸ್ಥಳವನ್ನು ನೋಡ್ಲಿಕ್ಕೆ ಅಷ್ಟೇ ಬಂದಿದ್ದೀವಿ. ಆ ನಂತರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಬೇರೆ ರೀತಿ ಇರ್ತದೆ. ಆದರೆ ಆ ಸ್ಥಳವನ್ನು ನೋಡಲಿಕ್ಕೆ ಬಂದು ಆ ಸ್ಥಳವನ್ನು ನೋಡಿ ಈಗ ನಾನು ತೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಹರದನಹಳ್ಳಿ. ವಾಸ್ತು ಪ್ರಕಾರ ಸಾಮಾನ್ಯ ಅಂತ್ಯ ಸಂಸ್ಕಾರಕ್ಕೆಲ್ಲ ಏನು ವಾಸ್ತುವನ್ನು ನೋಡಲ್ಲ. ಆದರೆ ಇಲ್ಲಿ ಅವರು ಇರ್ಬೋದು. ಸಾಮಾನ್ಯವಾಗಿ ನಿಮಗೆ ಇಲ್ಲಿ ಮಣ್ಣು ಮಾಡ್ತಾರೆ, ಒಕ್ಕಲಿಗ ಸಂಪ್ರದಾಯದಲ್ಲಿ ದೇಹವನ್ನು ಮಣ್ಣು ಮಾಡ್ತಾರೆ, ಉತ್ತರಕ್ಕೆ ತಲೆ ಹಾಕೋ ರೀತಿಯಲ್ಲಿ ಮಾಡಿರ್ತಾರೆ ಅಷ್ಟೇ. ಅದು ಯಾವ ಜಾಗದಲ್ಲಿ ಬೇಕಾದರೂ ಆಗಬಹುದು. ಬಟ್ ಗುರುತಿಸ್ಬೇಕಲ್ಲ, ದೊಡ್ಡ ವಿಶಾಲವಾದ ಜಾಗದಲ್ಲಿ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು, ಎಲ್ಲಿ ದೇಹವನ್ನು ಹೂಳಬೇಕು ಅಂತಕ್ಕಂಥದ್ದೆಲ್ಲ ನೋಡಬೇಕಲ್ಲ. ಅದಕ್ಕೋಸ್ಕರ ಜಾಗವನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಮಣ್ಣು ತೋಡುವಂಥದ್ದು ಅದೆಲ್ಲವನ್ನು ಮಾಡಬೇಕು. ಆಮೇಲೆ ಬಂದಂತಹ VIP-ಗಳೆಲ್ಲ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಬೇಕು. ಆಮೇಲೆ ಶಾಮಿಯಾನಗಳನ್ನ ಹಾಕಬೇಕಾಗುತ್ತೆ. ಆ ಥರದ ತಯಾರಿಗಳೆಲ್ಲ ಇನ್ನು ಇವತ್ತೆಲ್ಲ ನಡೆಯುತ್ತೆ. ಅವೆಲ್ಲ ತಯಾರಿಗಳು ಆಗಬೇಕು. ಅದರ ಉಸ್ತುವಾರಿ ಎಲ್ಲ ರೇವಣ್ಣ ಅವರೆಲ್ಲ ನೋಡ್ಕೋತಾ ಇದ್ದಾರೆ. ಅದರ ಪ್ರಕಾರನೇ ಇವಾಗ ಎಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇವಾಗ ಅಂತಿಮ ಯಾತ್ರೆ ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಬೇರೆ ಬೇರೆ ಊರುಗಳ ಮುಖಾಂತರ ಹೆದ್ದಾರಿಯಲ್ಲಿ ಹಾದು ಹೋಗ್ತಾ ಇರ್ತಕ್ಕಂಥದ್ದು. ಹಿರಿಸಾವೆ, ಅದಾದ ನಂತರ ಚನ್ನರಾಯಪಟ್ಟಣ, ಮತ್ತು ಶಾಂತಿಗ್ರಾಮ, ಹಾಸನ, ನಂತರ ಹೊಳೆ ನರಸೀಪುರ, ಈ ರೀತಿ ಮಾರ್ಗದಲ್ಲಿ ಅದು ಹೋಗ್ತಕ್ಕಂಥದ್ದು. ಅಲ್ಲಿ ಹೊಳೆ ನರಸೀಪುರದಲ್ಲಿ ರೇವಣ್ಣ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅದಾದ ನಂತರ ನಾಳೆ 11 ಗಂಟೆಯ ನಂತರ ಕ್ರಿಯೆಗಳೆಲ್ಲವೂ ಕೂಡ ದೇವೇಗೌಡರ ಹುಟ್ಟೂರು ಹರದನಹಳ್ಳಿನಲ್ಲಿ ನಡೆಯುತ್ತೆ. ಅವ್ರದ್ದೇ ಜಮೀನು, ಅವ್ರದ್ದೇ ಜಾಗ. ಆ ಜಾಗದಲ್ಲಿ ಈ ಎಲ್ಲ ಕಾರ್ಯಗಳು ಕೂಡ ನೆರವೇರಿಸ್ತಾರೆ. ಸರ್ಕಾರಿ ಗೌರವದೊಂದಿಗೆ ಅಂತ ಸರ್ಕಾರ ಈಗಾಗಲೇ ಡಿಕ್ಲೇರ್ ಕೂಡ ಮಾಡಿದೆ. ಎಲ್ಲರೂ ಕೂಡ ಕಣ್ಣೀರ ವಿದಾಯವನ್ನು ಹೇಳ್ತಾ ಇದ್ದಾರೆ. ಜೊತೆಯಲ್ಲೇ ವೆಹಿಕಲ್ ಜೊತೆಯಲ್ಲೇ ಕೆಲವರೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರಾಗಿರ್ಬೋದು, ರೇವಣ್ಣ ಅವರಾಗಿರ್ಬೋದು, ಅವರ ಕುಟುಂಬದವರು, ನಿಖಿಲ್ ಕುಮಾರಸ್ವಾಮಿ, ಸೂರಜ್ ರೇವಣ್ಣ ಎಲ್ಲರೂ ಕೂಡ ಇದ್ದಾರೆ. ಆಗಬೇಕಾದ ಮುಂದಿನ ಕಾರ್ಯಗಳು ಏನೇನು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಈಗ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಕುಮಾರಸ್ವಾಮಿಯವರು ಕೂಡ ಜೊತೆಗೆ ಹೋಗ್ತಾರೆ. ಹಾಗಾಗಿ ಪದ್ಮನಾಭನಗರದ ನಿವಾಸ ಬೆಂಗಳೂರು, ಅಲ್ಲಿಂದ ಹೊರಟಂತಹ ಮೆರವಣಿಗೆ ಈಗ ಹೊಳೆ ನರಸೀಪುರದತ್ತ ಸಾಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಜನ ಕೂಡ ಅಲ್ಲಲ್ಲಿ ನಿಂತ್ಕೊಂಡು ಅಂತಿಮ ದರ್ಶನ ಪಡೆಯೋದಕ್ಕೆ ಅಂತಂದ್ಬಿಟ್ಟು ಕಾಯ್ತಾ ಇದ್ದಾರೆ. ಕೆಲವು ಗ್ರಾಮಗಳತ್ತ ಬಂದಾಗ ಹೋಗಿ ಅಂತಿಮ ದರ್ಶನ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಈಗಾಗಲೇ ಹೆಚ್ಚು ಕಡಿಮೆ ನೆಲಮಂಗಲ ದಾಟಿ ಕುಣಿಗಲ್ ದಾಟಿ ಹೋಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಕುಣಿಗಲ್ ಕ್ರಾಸ್ ಮುಖಾಂತರನೇ ಈಗ ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅದಾದ ನಂತರ ಅಲ್ಲಿಂದ ಹಿರಿಸಾವೆ ಎಲ್ಲ ಹೋಗಬೇಕು. ಇನ್ನೂ ಕೂಡ ಕ್ರಮಿಸಬೇಕಾದ ದೂರ ಬೆಂಗಳೂರು ಟು ಹಾಸನನೇ ನಿಮಗೆ 180 ಕಿಲೋಮೀಟ್ರ್ ಆಗುತ್ತೆ, ಹೆಚ್ಚು ಕಡಿಮೆ 185 ಕಿಲೋಮೀಟ್ರು. ಅಲ್ಲಿಂದ ಹೊಳೆ ನರಸೀಪುರ ಅಗೇನ್ 35 ಕಿಲೋಮೀಟ್ರು. ಸೊ ಹೋಗಬೇಕಲ್ಲ ಅಲ್ಲಿ ತನಕ. ಹಾಗಾಗಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಅಂತಿಮ ದರ್ಶನವನ್ನು ಜನ ಪಡಿತಾ ಇರ್ತಕ್ಕಂಥ ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಒಕ್ಕಲಿಗ ಸಂಪ್ರದಾಯದಂತೆ ನಾಳೆ ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರುತ್ತೆ. ಮಠಾಧೀಶರು, ರಾಜಕೀಯ ಗಣ್ಯರು ಎಲ್ಲರೂ ಕೂಡ
ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ.